ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ತಿರುಮಲೆಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಅಡಿಯಲ್ಲಿ ಹಿರಿಯ ನಾಗರಿಕರಿಗೆ ಉಚಿತವಾಗಿ ಸಾಧನ ಸಲಕರಣೆಗಳ ವಿತರಣೆ ಹಾಗೂ ಅಡಿಪ್ ಯೋಜನೆ ಅಡಿಯಲ್ಲಿ ದಿವ್ಯಾಂಗ ಜನರಿಗೆ ಉಚಿತ ಬೈಸಿಕಲ್, ವಾಕರ್ ಹಾಗೂ ಇನ್ನೂ ಹಲವು ಸಲಕರಣೆಗಳನ್ನು ನೀಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಸಂಸದ ಡಾಕ್ಟರ್ CN ಮಂಜುನಾಥ್, ಮಾಜಿ ವಿಧಾನ ಪರಿಷತ್ ಸದಸ್ಯ ದೇವೇಗೌಡ, ತಾಲೂಕು ಪಂಚಾಯಿತಿ ವೆಂಕಟರಾಮು, ಅಲಿಮ್ಕಾ ಸಂಸ್ಥೆಯ ಶಿಲ್ಪಾ, ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಜ್ಯೋತಿ, MRW ಅಸ್ಲಾಂ, URW ನಾಗೇಂದ್ರ ಕುಮಾರ್ ರವರುಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆದೇವು ಮರವ, ತೆರೆದೇವು ಮನವ, ಎರೆದೇವು ಒಲವ ಹಿರಿ ನೆನಪ. ನರ ನರಮನೆಲ್ಲ ಉರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಮಾಗಡಿ ಪಟ್ಟಣದಲ್ಲಿ ತಿರುಮಲೆ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಯೋಜನೆಯಾದಂಥ ವಯೋಶ್ರೀ ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಏಕೆಂದರೆ ಏನೋ ಒಂದು ನಾನಾ ಕಾರಣಗಳಿಂದ ಅಂಗವಿಕಲತೆ ಬರುತ್ತೆ. ಕೆಲವರಿಗೆ ಹುಟ್ಟಿನಿಂದ ಬರುತ್ತೆ, ಇನ್ನು ಕೆಲವರಿಗೆ ನಾನಾ ಕಾರಣಗಳಿಂದ ರಸ್ತೆಯ ಅಪಘಾತಗಳಾಗ್ಬೋದು, ಅಥವಾ ಇನ್ನು ಕೆಲವರಿಗೆ ಕೆಲಸ ಮಾಡತಕ್ಕಂಥ ಕೈಗಾರಿಕಾ ಕೇಂದ್ರಗಳಲ್ಲಿ ಕೆಲವರಿಗೆ ಕೈ ಹೋಗ್ಬೋದು, ಬೆರಳು ಹೋಗ್ಬೋದು, ಕಾಲು ಹೋಗ್ಬೋದು. ನಂತರ ಇನ್ನು ಕೆಲವರಿಗೆ ಎರಡು ಬಹಳ ಪ್ರಾಮುಖ್ಯವಾದಂಥ ಕಾರಣ, ಇವೆಲ್ಲ ಹುಟ್ಟಿನಿಂದ ಬರ್ತಕ್ಕಂಥದ್ದು ನಮ್ಮ ಕೈಲಿರಲ್ಲ. ಆದರೆ ಅಪಘಾತಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾಯಿದೆ. ಭಾರತ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 5 ಲಕ್ಷ ರಸ್ತೆ ಅಪಘಾತಗಳಾಗ್ತಾ ಇದೆ. ಅದರಲ್ಲಿ 1,70,000 ಜನ ಸಾವನ್ನಪ್ತಾ ಇದ್ದಾರೆ. ಇನ್ನು ಸುಮಾರು 3,30,000 ಜನರು ಬದುಕುಳಿತಾರೆ. ಆದರೆ ಅವರಿಗೆ ಅಂಗವಿಕಲತೆ ಇರುತ್ತೆ. ಕೆಲವರಿಗೆ ಹೆಡ್ ಇಂಜುರಿ ಆಗಿ ಹೃದಯ ಬಡಿತಾ ಇರುತ್ತೆ, ಬಟ್ ಪ್ರಜ್ಞೆ ಇರಲ್ಲ. ಇನ್ನು ಕೆಲವರಿಗೆ ಕಾಲನ್ನು ಕಟ್ ಮಾಡಿರ್ತಾರೆ, ಇನ್ನು ಕೆಲವರಿಗೆ ಬೆರಳುಗಳನ್ನು ಕಟ್ ಮಾಡಿರ್ತಾರೆ, ಇನ್ನು ಕೆಲವರಿಗೆ ಕೈಗಳನ್ನು ಕಟ್ ಮಾಡಿರ್ತಾರೆ. ಅದರಿಂದ ನಾವು ಇದನ್ನು ಬಹಳ ಮುಖ್ಯವಾದದ್ದು, ನಮ್ಮ ಜನನೂ ಅಷ್ಟೇ, ಯಾವಾಗಲೂ ಈ ರಸ್ತೆ ಅಪಘಾತಗಳನ್ನು ನಾವು ತಪ್ಪಿಸ್ಬೇಕಾದ್ರೆ ನಾವು ಹುಷಾರಾಗಿರಬೇಕು. ನಾವು ಇವಾಗಂತೂ ಭಾರತ ದೇಶದಲ್ಲಿ ಬಹಳ ಎಕ್ಸ್ಪ್ರೆಸ್ ಹೈವೇಗಳಿದೆ. ಸುಮಾರು 1,40,000 ಕಿಲೋಮೀಟರ್ ಎಕ್ಸ್ಪ್ರೆಸ್ ಹೈವೇ ಇದೆ. ಕಳೆದ 10 ವರ್ಷದಲ್ಲಿ 60% ಜಾಸ್ತಿ ಆಗಿದೆ. ನೋಡ್ಬೋದು, ಇವತ್ತು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಅಥವಾ ಬೆಂಗಳೂರು ಹಾಸನ ಎಕ್ಸ್ಪ್ರೆಸ್ ಹೈವೇ ಎಲ್ಲ ಕಡೆ ರಾಷ್ಟ್ರೀಯ ಹೆದ್ದಾರಿಗಳು ಜಾಸ್ತಿ ಆಗಿದೆ. ಅದರಿಂದ ವೇಗವಾಗಿ ಹೋಗ್ತಾರೆ.
ಅಂದರೆ ನಾವು ರಸ್ತೆ ದಾಟುವವರು ಬಹಳ ಹುಷಾರಾಗಿ ಜಾಗರೂಕತೆಯಿಂದ ದಾಟಬೇಕು. ರಸ್ತೆ ಏನಾಗಲ್ಲ, ಒಂದು 2 ನಿಮಿಷ 3 ನಿಮಿಷ ಲೇಟ್ ಆದರೆ ಏನು ಆಕಾಶ ಭೂಮಿ ಬೀಳೋದಿಲ್ಲ. ನಿಧಾನಕ್ಕೆ ರಸ್ತೆಯನ್ನು ನೋಡ್ಕೋಬೇಕು, ಎಡಗಡೆ ಏನಿದೆ ಬಲಗಡೆ ಏನಿದೆ. ನಂತರ ನಮ್ಮಲ್ಲಿ ಈ ರಸ್ತೆ ವಾಹನ ಓಡಿಸೋರು ಒಂದು ಸುರಕ್ಷತೆ ಕಾಪಾಡ್ಕೋಬೇಕು. ಅದಕ್ಕೆ ಒಂದು ಸಿವಿಕ್ ಸೆನ್ಸ್ ಅಂತ ಹೇಳ್ತೀವಿ ನಾವು. ಈಗ ನೋಡಿ, ವಿದೇಶದಲ್ಲಿ ಆಯಿತು ಯಾರೋ ರಸ್ತೆ ದಾಟ್ತಾ ಇರ್ತಾರೆ, ಆದರೆ ಅವರು ವಾಹನಗಳನ್ನು ನಿಲ್ಲಿಸ್ತಾರೆ. ಇಲ್ಲಿ ನಿಲ್ಲಿಸಲ್ಲ. ಈಗ ಇವನು ನಿಮ್ಮ ಸಿಗ್ನಲಲ್ಲಿ ರೆಡ್ ಲೈಟ್ ಇದ್ದರೂ ಕೂಡ ವಿದೇಶಗಳಲ್ಲಿ, ಅಮೇರಿಕಾ ಆಗ್ಬೋದು, ಯುರೋಪ್ ದೇಶದಲ್ಲಾಗಿರ್ಬೋದು, ಅವರು ನಿಮ್ಮನ್ನು ನೋಡಿದ ಕೂಡಲೇ ರಸ್ತೆ ದಾಟ್ತಾ ಇದ್ರೆ ನಿಲ್ಲಿಸ್ಬಿಡ್ತಾರೆ ವಾಹನನ. ದುರಾದೃಷ್ಟ ನಮ್ಮ ದೇಶದಲ್ಲಿ ಇನ್ನೂ ಸ್ಪೀಡ್ ಜಾಸ್ತಿ ಮಾಡಿಕೊಂಡು ಅವ್ರನ್ನ ಗುದ್ದಿ ಅವರು ಅಲ್ಲಿ ಪ್ರಾಣಹಾನಿ ಆಗುತ್ತೆ. ಅವನು ಆ ಡ್ರೈವರ್ ಹೋಗಿ ಕೊನೆಗೆ ಪೊಲೀಸ್ ಸ್ಟೇಷನಲ್ಲಿ ಅವನು ಜೈಲಿಗೆ ಹೋಗ್ತಾನೆ. ಸೊ ಅದರಿಂದ ನಮ್ಮ ಎಲ್ಲ ಜನರಲ್ಲಿ ಇದೊಂದು ಜನಜಾಗೃತಿ ಮೂಡಬೇಕಾಗುತ್ತೆ. ಜನರಲ್ಲೂ ಜನಜಾಗೃತಿ ಮೂಡಬೇಕಾಗುತ್ತೆ. ಅದೇ ರೀತಿ ವಾಹನ ಸವಾರರು, ಡ್ರೈವರ್ಗಳು ಅಂತ ಏನು ಹೇಳ್ತೀವಿ, ಅವರಲ್ಲೂ ಕೂಡ ಒಂದು ಜನಜಾಗೃತಿನ ಮೂಡಿಸ್ಬೇಕು ನಾವು. ನಮ್ಮ ಎಲ್ಲ ಇಲಾಖೆಯವರು, ಇದು ಪೊಲೀಸ್ ಇಲಾಖೆ ಆಗ್ಬೋದು, ಸಾರಿಗೆ ಇಲಾಖೆ ಆಗ್ಬೋದು, ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ದೇಶದಲ್ಲಿ ಇರತಕ್ಕಂಥ ಎಲ್ಲ ವ್ಯಾನ್ಗಳಿಗೂ ಅಥವಾ ಎಲ್ಲ ವಾಹನಗಳಿಗೂ ಅದು ರೆಡ್ ಟೇಪ್ ಹಾಕಬೇಕಂದ್ರೆ ನಿಮಗೆ ಕಾಣುತ್ತೆ ವೆಹಿಕಲ್ ಕತ್ತಲೆ ಹೊತ್ತು. ಅದು ಅಲ್ದಿದ್ರೆ ನೋಡ್ಬೋದು, ಮಳೆಗಾಲದಲ್ಲಿ ಕಾಣೋದೇ ಇಲ್ಲ. ಅದು ರಸ್ತೆನಲ್ಲಿ ಹೋಗ್ತಾ ಇರ್ತೀವಿ, ಅದಕ್ಕೋಸ್ಕರ ಅವ್ರಿಗೆ ದಂಡ ಹಾಕೋದಲ್ಲ. ನಾನೇನು ಹೇಳೋದು ಅಂದರೆ, ಪೊಲೀಸವರೇ ಮತ್ತು ಸಾರಿಗೆ ಇಲಾಖೆಯವರೇ ನಾವು ಅಂಥ ವಾಹನ ನಿಲ್ಲಿಸಿ ಈ ರೇಡಿಯಮ್ ಫ್ಲೋರಸೆಂಟ್ ಅಂತ ಅದು ನೋಡ್ಬೋದು, ಕೆಂಪುದು ಪಟ್ಟಿ ಬರುತ್ತೆ. ಸೊ ಹಿಂದೆ ಮುಂದೆ ಹಾಕ್ಬಿಟ್ರೆ ಎಷ್ಟೋ ಅಪಘಾತಗಳನ್ನ ನಾವು ತಪ್ಪಿಸ್ಬೋದು. ಇನ್ನು ಎರಡನೇ ಮೂರನೇ ಕಾರಣ ಏನಪ್ಪ ಅಂದರೆ, ಈ ಮದ್ಯಪಾನ ಮಾಡಿ ಗಾಡಿ ಓಡಿಸ್ತಾರೆ. ಅದರಲ್ಲಿ ಏನು, ಇಲ್ಲೆಲ್ಲ ಯಾವುದೋ ಊಟ ಚೆನ್ನಾಗಿ ತಿಂದರು ಅಲ್ಲಿ 2 ಥರ. ಒಂದು, ಈ ಮಾಂಸ ತಿಂದರೆ ಇನ್ನೂ ಚೆನ್ನಾಗಿ ನಿದ್ದೆ ಬರುತ್ತೆ. ಯಾಕೆ ಊಟ ಮಾಡಿದ ಮೇಲೆ ಸ್ವಲ್ಪ ಮಂಪು ಬರುತ್ತೆ ಅಂದರೆ, ರಕ್ತ ಮೆದುಳಿಗೆ ಕಡಿಮೆ ಆಗುತ್ತೆ, ಹೊಟ್ಟೆಗೆ ಜಾಸ್ತಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಮಂಪರು ಬಂದಂಗೆ ಆಗುತ್ತೆ. ಅದ್ರ ಜೊತೆಗೆ ಇವರು ಈ ಡ್ರಿಂಕ್ಸು ತೊಗೊಂಡಿದ್ರೆ ಅವ್ರಿಗೆ ಗೊತ್ತಿರಲ್ಲ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಗೊತ್ತಿರಲ್ಲ. ಅದೊಂದು ಕಾರಣ. ಇನ್ನೊಂದು ಕಾರಣ, ಆಕ್ಸಿಡೆಂಟ್ ಆಗಲಿಕ್ಕೆ ಮೊಬೈಲ್ ಫೋನ್ ಉಪಯೋಗಿಸ್ಕೊಂಡು ಅದನ್ನ ಮಾಡ್ತಾರೆ. ಮೊಬೈಲ್ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಇವೆಲ್ಲನೂ ನಾವು ಇದು ಮಾಡಿದರೆ, ಜಾಗರೂಕರಾದರೆ ಆಕ್ಸಿಡೆಂಟನ್ನು ಕಡಿಮೆ ಮಾಡ್ಬೋದು, ಅಪಘಾತಗಳನ್ನ ಕಡಿಮೆ ಮಾಡ್ಬೋದು, ಕಾಲು ಕೈ ಹೋಗೋದು. ಇವತ್ತು ಈ ಸಂಸ್ಥೆ ಇವತ್ತು ಕೇಂದ್ರ ಸರ್ಕಾರದ ಒಂದು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಅಂತ ಒಂದು ಸಂಸ್ಥೆ ಇದೆ. ಇದರ ಯೂನಿಯನ್ ಮಿನಿಸ್ಟ್ರು ವೀರೇಂದ್ರ ಕುಮಾರ್ ಅವರಂತ ಅವರು ಸಚಿವರಾಗಿದ್ದಾರೆ. ಸೊ ಇವತ್ತು ಮಾಗಡಿ ಮತ್ತು ಚನ್ನಪಟ್ಟಣ ಕ್ಷೇತ್ರದ ಅಂಗವಿಕಲರಿಗೆ ಇವತ್ತು ಸುಮಾರು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಇದನ್ನೆಲ್ಲ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಕೇಂದ್ರ ಸರ್ಕಾರವನ್ನು ಮತ್ತು ಎಲ್ಲ ನಮ್ಮ ಅಧಿಕಾರಿಗಳನ್ನ ಕೂಡ ಅಭಿನಂದಿಸಬೇಕಾಗುತ್ತೆ. ಸೊ ಪ್ರತಿ ವರ್ಷ ಇದು, ಏಕೆಂದರೆ ಇದು ಕ್ರಚಸ್ ಆಗ್ಬೋದು ಅಥವಾ ವೀಲ್ ಚೇರ್ ಆಗ್ಬೋದು. ವೀಲ್ ಚೇರು ನಾವೇ ಚಲಿಸುವಂಥದ್ದು. ಇನ್ನೊಂದು ಬ್ಯಾಟ್ರಿ ಆಪ್ರೇಟೆಡ್ ವೀಲ್ ಚೇರು ಅಥವಾ ಟ್ರೈ ಸೈಕಲ್ ಅಂತ ಕೊಡ್ತಾರೆ. ಹಾಗೆ ಮೊನ್ನೆ ಬೆಂಗಳೂರಲ್ಲಿ ಒಂದು ದೊಡ್ಡ ಮೇಳ ಆಯಿತು. ಅದು ಈ ಥರ ದಿವ್ಯಾಂಗ ಅಥವಾ ಅಂಗವಿಕಲರಿಗೆ, ಕಾಲು ಕೈ ಹಿಡಿದಂಥವ್ರಿಗೆ ಕೃತಕ ಕಾಲುಗಳನ್ನು, ಕೃತಕ ಕೈಗಳನ್ನು, ಕೃತಕ ಬೆಟ್ಟುಗಳನ್ನು ಜೋಡಿಸುವಂಥ ಒಂದು ಕಾರ್ಯಕ್ರಮ ಬೆಂಗಳೂರಲ್ಲಿ ಇದೇ ವರ್ಷ 3ನೇ ತಾರೀಕಿಂದ 9ನೇ ತಾರೀಕುವರೆಗೂ ಆಯಿತು. ಸುಮಾರು 2,000 ಜನರಿಗೆ ಅದನ್ನು ಪೀಣ್ಯ ರೋಟರಿ 3192 ಡಿಸ್ಟ್ರಿಕ್ಟ್ ಅಂತ ಅವರು ಮತ್ತು ಕೆಲವು ದಾನಿಗಳು ಸೇರಿ ಸುಮಾರು 2,000 ಜನರಿಗೆ ಅಲ್ಲೇ ಕೃತಕ ಕಾಲುಗಳನ್ನು, ಕೈಗಳನ್ನು ಬೆಳಿಗ್ಗೆ ಹೋದರೆ ಸಂಜೆ ಹೊತ್ತಿಗೆ ಅದೆಲ್ಲ ತಯಾರಿ ಮಾಡಿ ಕೊಡತಕ್ಕಂಥ ವ್ಯವಸ್ಥೆ. ಅಂದರೆ ಅದು NGOs ಮಾಡೋಂಥದ್ದು. ಇದು ಸರ್ಕಾರ, ಗೌರ್ಮೆಂಟ್ ಈಸ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್. ಕಾಲುಗಳು ಹೋಗೋದಕ್ಕೆ ಕಾರಣ ಏನು? ಇನ್ನೊಂದು ಬಹಳ ಮುಖ್ಯವಾದಂಥ ಕಾರಣ ಸಕ್ಕರೆ ಕಾಯಿಲೆ. ಇವತ್ತು ಭಾರತ ದೇಶದಲ್ಲಿ 15 ಕೋಟಿ ಜನರಿಗೆ ಸಕ್ಕರೆ ಕಾಯಿಲೆ ಇದೆ. ಇನ್ನು 15 ಕೋಟಿ ಜನರು ಸಕ್ಕರೆ ಕಾಯಿಲೆ ಬಾಗಿಲಲ್ಲಿ ಬಂದು ನಿಂತಿದ್ದಾರೆ. ಈಗ ನೋಡಿ, ನಾವು ಮುಖನ ಬಹಳ ಸ್ವಚ್ಛತೆಯಿಂದ ಇಟ್ಕೊತೀವಿ. ನಾನು ಇವತ್ತು ಇಡೀ ಶರೀರವನ್ನು ಹೊರತಕ್ಕಂಥದ್ದು ಯಾವುದು? ನಮ್ಮ ಪಾದ, ನಮ್ಮ ಕಾಲುಗಳು, ನಮ್ಮ ಶರೀರ, ನಮ್ಮ
ದೇಹದ ಕಂಬಗಳು ಯಾವುದಪ್ಪ ಅಂದರೆ, ನಮ್ಮ ದೇಹದ ನಿಜವಾದ ಕಂಬಗಳು ಯಾವುದಪ್ಪ ಅಂದರೆ ಕಾಲುಗಳು. ಈ ಕಾಲುಗಳ ಆರೋಗ್ಯವನ್ನು ನೀವು ಚೆನ್ನಾಗಿ ಇಟ್ಕೋಬೇಕಾಗುತ್ತೆ. ಅದರಿಂದ ಈ ಸಕ್ಕರೆ ಕಾಯಿಲೆ ಇದ್ದವರು ಗಾಯಗಳು ಮಾಡ್ಕೋಬಾರ್ದು, ಬಹಳ ಹುಷಾರು. ಏನಾದರೂ ಮುಳ್ಳು ಒಂದೊಂದು ಸರಿ ಎಷ್ಟೊಂದು ಸಣ್ಣ ಮುಳ್ಳು ಒಕ್ಕಿ ನಂತರ ಅದು ದೊಡ್ಡ ಗಾಯ ಆಗಿ ಕಾಲೇ ತೆಗಿಬೇಕಾಗುತ್ತೆ. ಅದರಿಂದ ನೋಡಿ, ಹೃದಯದಲ್ಲಿ ರಕ್ತನಾಳ ಬ್ಲಾಕೇಜ್ ಆದರೆ ಎದೆನೋವು ಬರುತ್ತೆ. ಅದೇ ರೀತಿ ಕಾಲಲ್ಲೂ ರಕ್ತನಾಳಗಳಿದೆ. ಸಕ್ಕರೆ ಕಾಯಿಲೆ ಇದ್ದವರು ಅಥವಾ ಸಿಕ್ಕಾಬಟ್ಟೆ ಬೀಡಿ ಸಿಗರೇಟ್ ಸೇದಂಥವರು ನಡೆದಾಗ ಕಾಲು ನೋವು ಬಂದರೆ ಕಾಲು ರಕ್ತನಾಳ ಬ್ಲಾಕೇಜ್ ಆಗಿದೆ ಅಂತ. ಸೊ ಅದನ್ನು ನಾವು ತೋರಿಸ್ಕೋಬೇಕು. ಸಕ್ಕರೆ ಕಾಯಿಲೆ ಇದ್ದವರು ಈ ರೀತಿ ಬಂದರೆ, ಇನ್ನು ಕೆಲವ್ರಿಗೆ ಏನಾಗುತ್ತೆ, ಕೂತಿದ್ದಾಗ ಏನಿರಲ್ಲ, ಒಂದು ಕಿಲೋಮೀಟ್ರ್ 2 ಕಿಲೋಮೀಟ್ರ್ ನಡೆದಾಗ ಈ ಕಾಲಲ್ಲಿ ಮೀನಿನ ಕಂಡ ಅಂತೀವಲ್ಲ, ಅಲ್ಲಿ ನೋವು ಬರುತ್ತೆ. ರೆಸ್ಟ್ ತೊಗೊಂಡ್ರೆ ಹೊರಟೋಗುತ್ತೆ. ಅದರ ಅರ್ಥ ಅದು ಹಂಗೆ ಬಿಟ್ಟರೆ ಏನಾಗುತ್ತೆ, ಒಂದಲ್ಲ ಒಂದು ದಿವಸ ರಕ್ತನಾಳ 100% ಬ್ಲಾಕೇಜ್ ಆಗಿ ಕೊಳ್ತೋಗುತ್ತೆ. ಅದನ್ನು ಗ್ಯಾಂಗ್ರೀನ್ ಅಂತೀವಿ. ಕಾಲು ಕಟ್ ಮಾಡಬೇಕಾಗುತ್ತೆ, ಬೆರಳು ಕಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಸಕ್ಕರೆ ಕಾಯಿಲೆ ಇದ್ದಂಥವ್ರು ಅಥವಾ ಸಿಕ್ಕಾಬಟ್ಟೆ ಸಿಗರೇಟ್ ಸೇದಿ ಬೀಡಿ ಸೇದಂಥವ್ರು ಅಥವಾ ಆಲ್ರೆಡಿ ಹೃದಯಾಘಾತ ಆದಂಥವ್ರಿಗೆ ಈ ಕಾಲನ್ನು ಚೆಕ್ ಮಾಡಿಸ್ಕೋಬೇಕು. ಫುಟ್ ಕೇರ್ ಅಂತ ಹೇಳ್ತೀವಿ. ಇವತ್ತು ಪೋಡೋಮೆಟ್ರಿ ಅಂತ ಒಂದು ಹೊಸ ವಿಭಾಗನೇ ಇದೆ. ಪೋಡೋಮೆಟ್ರಿ ಅಂದ್ಬಿಟ್ಟು ಒಂದು ಹೊಸ ವಿಭಾಗನೇ ಇದೆ. ಸೊ ಅದನ್ನು ನಾವು ಪ್ರಾಮುಖ್ಯತೆಯನ್ನು ನಾವು ಕಾಲುಗಳಿಗೆ, ನಮ್ಮ ಪಾದಗಳಿಗೆ ಕೊಡಬೇಕಾಗಿದೆ. ಇವತ್ತು ಫುಟ್ ಕೇರ್ ಅಂತ ಅದಕ್ಕೇ ಸಪ್ರೇಟು ಇವತ್ತು ಡಿಪಾರ್ಟ್ಮೆಂಟ್ಗಳು, ಇಲಾಖೆಗಳ, ನಮ್ಮ ವ್ಯಾಸ್ಕ್ಯುಲರ್ ಸರ್ಜರಿ ಡಿಪಾರ್ಟ್ಮೆಂಟ್ ಅಂತಿದೆ. ನಾವು ಪ್ರಾಥಮಿಕ ಹಂತದಲ್ಲೇ ರಕ್ತನಾಳ ಬ್ಲಾಕೇಜ್ ಆಗಿರೋದೇನಾದರೂ ನಾವು ಕಂಡುಹಿಡಿದ್ರೆ ಕಾಲಲ್ಲಿ, ನಾವು ಹೃದಯಕ್ಕೆ ಆಂಜಿಯೋಪ್ಲಾಸ್ಟಿ ಸ್ಟೆಂಟ್ ಏನು ಮಾಡ್ತೀವಿ, ಕಾಲಿಗೂ ಮಾಡ್ಬೋದು. ಕಾಲಿನ ರಕ್ತನಾಳಕ್ಕೂ ನಾವು ಅದನ್ನು ಮಾಡ್ಬೋದು. ಆಮೇಲೆ ಬೈಪಾಸ್ ಅಂದರೆ ಬರೀ ಅಂದ್ಕೊಂಡಿರೋದು ಹೃದಯಕ್ಕೆ ಅಂತ, ಕಾಲು ರಕ್ತನಾಳಗಳಿಗೂ ಬೈಪಾಸ್ ಮಾಡ್ಬೋದು. ಅದಕ್ಕೋಸ್ಕರ ಇವೆಲ್ಲ ಇದೆ. ಸೊ ಅದಕ್ಕೋಸ್ಕರ ನಾವು ಬಹಳ ಮುಖ್ಯವಾದದ್ದು, ಸಕ್ಕರೆ ಕಾಯಿಲೆ ಇದ್ದಂಥವರು ಕಾಲಿಗೆ ಗಾಯ ಆದರೆ ಅದನ್ನು ಸರಿಯಾಗಿ ಬಿಸಿನೀರಲ್ಲಿ ತೊಳ್ಕೊಂಡು ಅದಕ್ಕೆ ಇನ್ನೂ ಆವಾಗಲೇ ಪ್ರಾಥಮಿಕ ಹಂತದಲ್ಲಿ ನಾವು ಚೆಕಪ್ ಮಾಡಿಸ್ಕೋಬೇಕು. ಇದೆಲ್ಲ ಜನಜಾಗೃತಿ ಆಗಬೇಕಾಗಿದೆ. ನಮಗೆ ಯುನಿಕ್ ಡಿಸಬಿಲಿಟಿ ID ಕಾರ್ಡ್ ಇದೆ. ಮೊದಲಿಗೆ ಅಂಗವಿಕಲತೆ ಅಂತ ಗುರುತಿಸೋದಕ್ಕೆ ಆ ಕಾರ್ಡನ್ನು ಕೊಡಿಸ್ಬೇಕು. ಆ ಕಾರ್ಡನ್ನು ಕೊಡಿಸ್ಬೇಕು. ಮತ್ತು ಪೆನ್ಷನ್ ಕೊಡಿಸ್ತಕ್ಕಂಥದ್ದು, ಮತ್ತು ಅವರಿಗೆ ಸಾಧನ ಸಲಕರಣೆಗಳು, ಇವತ್ತೇ ನೀವು ಸಾಧನ ಸಲಕರಣೆ ಕೊಡೋದಕ್ಕೆ ಎಲ್ಲರಿಗೂ ಕೂಡ ಅವೇರ್ನೆಸ್ ಕೊಟ್ಟು ಅವರಿಗೆ ಮಾಹಿತಿ ಕೊಟ್ಟು ಒಂದು ದಿವಸ ಕ್ಯಾಂಪ್ಗೆ ಕರ್ಕೊಂಬಂದು ಇವತ್ತು ಕೂಡ ಕರ್ಕೊಂಬರೋದಕ್ಕೆ ತುಂಬ ಶ್ರಮವನ್ನು ಹಾಕಿದ್ದಾರೆ. ಮತ್ತು ಅದರ ಜೊತೆಗೆ ವಿದ್ಯಾರ್ಥಿಗಳ ಅಂಗವಿಕಲರಿಗೂ ಕೂಡ ಸ್ಕಾಲರ್ ಕೊಡಿಸ್ತಕ್ಕಂಥದ್ದು, ಬೇರೆ ಬೇರೆ ಸಂಸ್ಥೆಗಳಿಂದ ಏನು NGOಗಳಿಂದ ಎಲ್ಲ ಹೇಳಿದ್ದಾರೆ, ಅದರಿಂದ ನಾವು ಸಾಧನ ಸಲಕರಣೆ ಕೊಡಿಸ್ತಕ್ಕಂಥದ್ದು, ಮತ್ತು ಅವರಿಗೆ ಆರೋಗ್ಯ ಹೆಲ್ತ್ ಕ್ಯಾಂಪನ್ನು ಮಾಡಿದಾಗ ಅಲ್ಲಿಗೆ ಭಾಗವಹಿಸೋದಕ್ಕೆ ಮಾಡ್ತಕ್ಕಂಥದ್ದು, ಇದನ್ನೆಲ್ಲನೂ ಕೂಡ ತುಂಬ ಶ್ರಮ ವಹಿಸಿ ಮಾಡ್ತಾ ಇದ್ದಾರೆ. ಬಟ್ ಆದರೆ ಅವರನ್ನು ಸರ್ಕಾರ ಗುರುತಿಸಿಲ್ಲ. ಪುನರ್ವಸತಿ ಕಾರ್ಯಕರ್ತರು ಅಂತ ಕಾರ್ಯಕರ್ತರನ್ನು ಮಾಡಿದ್ದಾರೆ. ಬಟ್ ಅವ್ರಿಗೆ ಪುನರ್ವಸತಿ ಕಲ್ಪಿಸೋದ್ರಲ್ಲಿ ಒಂದು ಸ್ವಲ್ಪ ವಿಳಂಬ ಆಗಿದೆ. ಕುಮಾರಸ್ವಾಮಿ ಅವರು ಅದನ್ನು ನೇಮಕ ಮಾಡಿ ಗೌರವಧನದಲ್ಲಿ ಮಾಡೋದ್ರಿಂದ ಗೌರವಧನ ಕೊಡ್ತಾ ಇದ್ದಾರೆ. ಬರೀ ಕೇವಲ 10,000 ರೂಪಾಯಿನ. ಅವರು ವಿಕಲಚೇತನರಾಗಿರೋದ್ರಿಂದ ಅದರ ಬಗ್ಗೆ ತುಂಬ ಹೋರಾಟಗಳದ್ದು ಎಲ್ಲನೂ ಕೂಡ ಮಾಡಿದ್ದಾರೆ. ಅದರ ಬಗ್ಗೆ ಒಂದು ಸ್ವಲ್ಪ ಮಟ್ಟಿಗೆ ಸರ್ಕಾರದಲ್ಲಿ ಮಾತಾಡ್ತಕ್ಕಂಥವ್ರು ಯಾರು ಕೂಡ ಹೆಚ್ಚಿಗೆ ಇದ್ದಿದೆ. ಕೆಲವರು ಮಾತ್ರ ಈಗ ಮೊನ್ನೆ ಸದನದಲ್ಲೆಲ್ಲೂ ಕೂಡ ಮಾತಾಡಿದ್ದಾರೆ, ಕಾರ್ಮಿಕ ಇಲಾಖೆಯಿಂದ ಅವ್ರಿಗೆ ಕನಿಷ್ಠ ವೇತನವನ್ನು ಮಾಡಿಕೊಡ್ಬೇಕು ಅಂತ. ಬಟ್ ಇನ್ನೂ ಕೂಡ ಸರ್ಕಾರದಲ್ಲಿ ಆಗಿಲ್ಲ. 6,825 ಜನ VRW MRWಗಳಿದೆ ಸರ್. ಎಲ್ಲರಿಗೂ 10,000 ರೂಪಾಯಿ ಕೊಡ್ತಾ ಇದ್ದಾರೆ. ತಾಲೂಕು ಮಟ್ಟದಲ್ಲಿ ಒಬ್ಬರು MRW ಮಾಡಿದರೆ ಅವ್ರಿಗೆ 16,000 ಕೊಡ್ತಾ ಇದ್ದಾರೆ. ಎಸ್, ಅವ್ರನ್ನ ಕಾರ್ಯಕ್ರಮ ತಂದಿದ್ದು ಅಂಗವಿಕಲರ ಜೀವನವನ್ನು ಬದಲಾವಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಮೊದಲು ಪ್ರಾಕ್ಟಿಕಲ್ ಆಗಿ ಪಾವಗಡದಲ್ಲಿ ತಗೊಂಡ್ಬಂದು ಅನಂತರದಲ್ಲಿ ನಮ್ಮ ಕಮಿಷನರ್ ಆಗಿದೆ KV ರಾಜಣ್ಣ ಅಂತ, ಅವರು ಮೊದಲು ಪಾವಗಡದಲ್ಲಿ ಪ್ರಾಕ್ಟಿಕಲ್ ಮಾಡಿ ನಂತರ ಕುಮಾರಸ್ವಾಮಿ ಸರ್ ಮುಖ್ಯಮಂತ್ರಿ ಆಗಿದ್ದಾಗ ಅವರು ಇಡೀ ರಾಜ್ಯಕ್ಕೆ ಮಾಡುವಂಥ ಫಸ್ಟ್ ಮಾದರಿಯಾಗಿ ಕರ್ನಾಟಕದಲ್ಲಿ, ಇಡೀ ಭಾರತದಲ್ಲಿ ಇದೊಂದೇ ರಾಜ್ಯದಲ್ಲಿ ಮಾದರಿಯಾಗಿರ್ತಕ್ಕಂಥದ್ದು ಈ ಕೆಲಸ. ಅದರಿಂದ ನಮ್ಮಲ್ಲಿ ಇವತ್ತು ಏನು ಅಂಗವಿಕಲರ ಡಾಟಾ ಏನಿದೆ ಸರ್ಕಾರದಲ್ಲಿ 2008ಕ್ಕಿಂತ ಮುಂಚಿತವಾಗಿ ಯಾವುದೇ ಸರ್ಕಾರದಲ್ಲಿ ಒಂದು ಮಾಹಿತಿ ಇರಲಿಲ್ಲ. ನಮ್ಮ ವಿಕಲಚೇತನರ ಎಷ್ಟು ಇದ್ದಾರೆ ಅನ್ನೋ ಮಾಹಿತಿ ಇರಲಿಲ್ಲ, ಡಾಟಾ ಬೇಸ್ ಇರಲಿಲ್ಲ, ಮತ್ತು ಅವರಿಗೆ ಸಿಗ್ತಕ್ಕಂಥ ಫೆಸಿಲಿಟಿ ಬಗ್ಗೆ ಮಾಹಿತಿ ಇರಲಿಲ್ಲ.
ಮತ್ತು ಇವತ್ತು 5% ಅನುದಾನ ಇರ್ಬೋದು, ಮತ್ತು ಶಾಸಕರ ಅನುದಾನ ಮತ್ತು MP MLC ಅನುದಾನಗಳು ಕೂಡ ಇವತ್ತು ಯುಟಿಲೈಸ್ ಆಗೋದಕ್ಕೆ ಇವತ್ತು VRWಗಳೇ ಕಾರಣ. ಅವ್ರು ಯಾಕೆಂದರೆ ಮಾರ್ಗದರ್ಶನ ನೀಡ್ತಾರೆ, ಅಪ್ಲಿಕೇಶನ್ ಹಾಕ್ತಕ್ಕಂಥ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.